ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ನಿಮಗೆಲ್ಲ ನೆನಪಿರ್ಬೋದು, ಮೊನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ. ಜನವರಿ 24ಕ್ಕೆ ಪ್ರಧಾನ ಪ್ರಶಸ್ತಿಯನ್ನು ಪಡೆದಂಥ ದಿವಸ. ಜನವರಿ 2ಕ್ಕೆ ರಾಮ ಮಂದಿರ ನಿರ್ಮಾಣ ಆಗಿತ್ತು. ಎಲ್ಲಿ? ಬಾಬರಿ ಮಸೀದಿ ಇದ್ದಂಥ ಜಾಗದಲ್ಲಿ. ಅದನ್ನು ಕೆಡವಿದ್ರು. ಅದಕ್ಕೆ ನಾನು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನೋಡಪ್ಪ, ಒಬ್ಬರು ಸಮುದಾಯವನ್ನು ನೋಯಿಸಿ ಒಂದು ಪವಿತ್ರ ಮಂದಿರವನ್ನು ಕೆಡವಿ ಅಲ್ಲಿ ರಾಮ ಮಂದಿರ ಕಟ್ಟಿದರೆ ಅಲ್ಲಿ ರಾಮ ಇರೋದೇ ಇಲ್ಲ. ಆ ರಾಮನಿಗೂ ಕಣ್ಣೀರು ಬರುತ್ತೆ. ರಾಮ ಹೇಳಿದ್ನ, ಮುಸಲ್ಮಾನರಿಗೆ ಹೊಡಿ, ಅನ್ಯ ಧರ್ಮದವ್ರಿಗೆ ನೋವು ಮಾಡು, ಬೇರೆ ಧರ್ಮದ ಮಂದಿರವನ್ನು ಏನು ಸಂಪೂರ್ಣ ಧ್ವಂಸ ಮಾಡಿ ನನ್ನ ಮಂದಿರ ಕಟ್ಟು ಅಂಥೇಳಿ ಹೇಳಲಿಲ್ಲ. ಎಲ್ಲ ಪಾಲಿಟಿಕ್ಸಿಗೋಸ್ಕರ, ರಾಜಕೀಯಕ್ಕೋಸ್ಕರ ಮಾಡಿದ್ದು. ಹಾಗೆ ನಾನು ಹೇಳ್ತೀನಿ, ಓಪನಾಗಿ ಹೇಳ್ತೀನಿ, ನನಗೆ ಯಾವ ಭಯ ಇಲ್ಲ ಸ್ವಾಮಿ, ಯಾವ ಭಯನೂ ಇಲ್ಲ. ಸತ್ಯಕ್ಕೋಸ್ಕರ ಬೈತಿರೋ ನಾನು ವೇದಿಕೆ ಮೇಲೂ ಭಾಷಣದಲ್ಲಿ ಹೇಳ್ತೀನಿ, ನಾನು ಎದೆಗೊಡಿತೀರ ಗುಂಡು ಹೊಡೀರಿ, ಇಲ್ಲಿ ನನಗೆ ಆಗದಿದ್ದವ್ರು ಯಾರು ಇದ್ದಾರೆ, ಕೊಚ್ಚಾಕ್ತೀರ ಕೊಚ್ಚಾಕಿ, ನಾನು ಭಾಷಣ ಮುಗಿಸಿ ಹೋಗ್ಬೇಕಾದ್ರೆ ಕಾರಲ್ಲಿ ಬಂದು ಡಿಚ್ಚಿ ಹೊಡೆದು ಸಾಯಿಸ್ತೀರ ಸಾಯಿಸಿ, ಆಕ್ಸಿಡೆಂಟ್ ಮಾಡ್ತೀರಾ ಮಾಡಿಸಿ, ಬಾಂಬ್ ಇಡ್ತೀರ ಇಡಿ, ಸತ್ಯವನ್ನು ಹೇಳಲಿಕ್ಕೆ ನನಗೇನಾಗಬೇಕು? ಅಲ್ಲಿ ಹೇಳಿದೆ, ದಶರಥ ರಾಜನ ಮಗ, ಆತನ ಆದರ್ಶ ಗುಣಗಳಿಂದ ಆದರ್ಶ ಪುರುಷ ಆತ. ಕೆಲವೊಂದು ಆ ಒಂದು ಹಿಸ್ಟ್ರಿ ತೊಗೊಂಡ್ರೆ ಕೆಲವೊಂದು ವಿಚಾರಗಳಲ್ಲಿ ನೋವಿದೆ. ಹೌದು, ತುಂಬು ಗರ್ಭಿಣಿಯನ್ನು ಕಾಡಿಗೆ ಯಾಕೆ ಕಳಿಸ್ದ ದೇವರಾಗಿದ್ದರೆ? ರಾವಣ ಒಂದು ಏನು ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಾನೆ, ಸೀತಾಮಾತೆ ಅಂತ ನೋಡ್ಕೊತಾನೆ. ಒಂದು ಸೀರೆಯ ನೂಲನ್ನು ಮುಟ್ಟೋದಿಲ್ಲ. ಕಾರಣ, ಅವನಿಗೆ ಸೀತೆಯ ಮಾತೆ ಮೇಲೆ ಯಾವುದೇ ಬೇಜಾರು ಇರಲ್ಲ. ಲಕ್ಷ್ಮಣ ಮಾಡದಂಥ ಒಂದು ಕೆಲಸ, ಶೂರ್ಪನಖಿ ತನ್ನ ತಂಗಿಯ ಮೇಲಿದ್ದಂಥ ಒಂದು ಪ್ರೀತಿಗೆ, ಆ ಒಂದು ಪ್ರೀತಿಗೋಸ್ಕರ ಏನೋ ಒಂದು ಮಾಡ್ದ. ಆಯಿತು, ರಾಮಸೇತು ನಿರ್ಮಾಣ ಆಗುತ್ತೆ. ರಾಮಸೇತು ನಿರ್ಮಾಣ ಆದಾಗ ಮಹಾಬ್ರಹ್ಮಣ ಬೇಕು. ಹೌದು, ರಾಮ ಮಾಂಸಾಹಾರಿ. ಹೌದು, ರಾವಣ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರು, ಆತ ಒಬ್ಬ ಮಹಾಬ್ರಾಹ್ಮಣ. ಎಲ್ಲ ವಿದ್ಯಾಪಾರಂಗತ ಅವನು, ಮಹಾನ್ ಶಿವಭಕ್ತ, ಶಿವನಿಂದ ಆತ್ಮಲಿಂಗವನ್ನು ಪಡೆದವನು. ಇದೇ ಒಂದು ರಾಮಸೇತು ನಿರ್ಮಾಣ ಆಗಬೇಕಾದ್ರೆ ಒಬ್ಬ ಶತ್ರು ನನ್ನನ್ನು ಕೊಲ್ತಿದ್ದಾನೆ ಅಂತ ಗೊತ್ತಾದರೂ ಕೂಡ, ಈ ಯುದ್ಧದಲ್ಲಿ ನಾನು ಸಾಯ್ತಿದ್ದೀನಿ ಅಂತ ಗೊತ್ತಾದರೂ ಕೂಡ ಕಂಕಣ ಕಟ್ಟಿ ಜೈ ವಿಜಯೀ ಭವ ಅಂತಾನೆ, ನಿನಗೆ ಈ ಯುದ್ಧದಲ್ಲಿ ಗೆಲುವು ಸಿಗಲಿ ಅಂತೇಳಿ. ಸೊ ರಾವಣ ಗ್ರೇಟ್, ಯಾರು ಕೀಳಲ್ಲ ಮೇಲೂ ಅಲ್ಲ. ಅದಕ್ಕೆ ಶ್ರೀಲಂಕಾದಲ್ಲಿ ರಾವಣನ ಪೂಜೆ ಮಾಡ್ತಾರೆ, ಭಾರತದಲ್ಲಿ ಅವನನ್ನು ಸಂಹಾರ ಮಾಡಿದ ಉದ್ದೇಶಕ್ಕೋಸ್ಕರ ಏನೋ ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಹಿಂದೂ ಧರ್ಮ ಅಲ್ಲ ಇದು, ನಾನು ಹೇಳ್ತಿರೋದಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಏನು ಅಂತ ಹೇಳ್ತಾರೆ ಅಂತಂದರೆ, ಹಿಂದೂ ಅನ್ನೋದು ಒಂದು ಸಂಸ್ಕೃತಿ ಮತ್ತು ನಾಗರಿಕತೆ, ಸಿಂಧೂ ಬಯಲಿನ ಒಂದು ನಾಗರಿಕತೆ, ಸಿಂಧೂ ನದಿಯಿಂದ ಬಂದಂಥ ಒಂದು ಬುಡಕಟ್ಟು ಜನಾಂಗ ಅಂತ. ನಾನು ಅವರು ಹೇಳಿದ್ದನ್ನು ನಾನು ಹೇಳಿದೆ. ಹಾಗೆ ನಾನು ಹೇಳಿದ್ದೀನಿ, 300ಕ್ಕೂ ಹೆಚ್ಚು ರಾಮಾಯಣಗಳು ಈ ದೇಶದಲ್ಲಿದೆ. ಸರಿ, ನನಗೆ ಏನೂ ಬೇಜಾರಾಗಿಲ್ಲ. ಇವತ್ತು ಒಮನ್ ಅನ್ನೋ ಒಂದು ದೇಶ ಇದೆ, ನಮಗೆಲ್ಲ ಗೊತ್ತಿರ್ಬೋದು. ಅಲ್ಲಿ ಬಂಟರ್ ಸಂಘ ಅಂತಿದೆ. ತುಂಬ ನನ್ನನ್ನು ಇಷ್ಟಪಡ್ತಿದ್ರು. ತುಂಬ ಇವತ್ತೊಂದು ಸುಮಾರು 40 ನಿಮಿಷಗಳ ಕಾಲ ನನ್ನ ಹತ್ರ ಫೋನಲ್ಲಿ ಚರ್ಚೆ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ, ನೀವು ಬಂಟರು ಹಾಗೆ ಹೀಗೆ ಸಹಾಯ ಮಾಡ್ತಿದ್ದೀರ ಎಲ್ಲರಿಗೂ. ನೋಡಿ, ಇಲ್ಲಿ ಬಂಟ ಒಬ್ಬ ರಾಮ ದೇವರಲ್ಲ ಹಾಗೆ ಹೀಗೆ ಅಂತಿದ್ದಾನೆ, ನಿಮ್ಮ ಧರ್ಮದ ಬಗ್ಗೆ ಇದು ಮಾಡ್ತಿದ್ದಾನೆ ಅಂತ. ಅದಕ್ಕೆ ಅವರು ಪಾಪ ಸಮರ್ಥನೆ ಮಾಡ್ಕೊಂಡಿರೋ, ಅವ್ರು ಹೇಳಿದ್ದು ಬೇರೆ ರೀತಿ ಇರ್ಬೋದು ಬಹುಶಃ ಅಂತೇಳಿ. ಆದರೆ ಅವ್ರು ಹೇಳೋದು ಏನು ಅಂತಂದರೆ, ನೀವು ನಮ್ಮ ಒಂದು ಬಂಟ ಸಮುದಾಯ ಆಗಿ ಈ ಥರ ಮಾಡ್ಬೋದು ಅಂತ. ನಾನು ಈಗಲೂ ಹೇಳ್ತೀನಿ ಸ್ವಾಮಿ, ಅವ್ರು ಈ ವಿಡಿಯೋ ನೋಡಿದ್ರು ತೊಂದರೆ ಇಲ್ಲ, ನನಗೆ ಬಂಟ ಗಂಟ ಎಲ್ಲ ಬೇಡ. ನಾನೊಬ್ಬ ವಿನೋದ್ ಶೆಟ್ಟಿ ಮನುಷ್ಯ. ನಾನು ಸತ್ರೂ 6 ಅಡಿ 3 ಅಡಿ ಜಾಗ, ಮುಸಲ್ಮಾನರು ಸತ್ತರೆ 6 ಅಡಿ 3 ಅಡಿ ಜಾಗ, ಕ್ರಿಶ್ಚಿಯನ್ರು ಸತ್ತರೆ 6 ಅಡಿ 3 ಅಡಿ ಜಾಗ. ಆದರೆ ಸತ್ತಾಗ ಸಂಸ್ಕಾರ ಮಾಡೋ ರೀತಿಗಳು ಬೇರೆ ಇರುತ್ತೆ. ಮತ್ತು ಇನ್ನೇನೋ ಒಂದು ಸುಮ್ಮನೆ ಇದು ಟ್ರೋಲ್ಗಳು ಬರ್ತಿದೆ, ರಾಮನಿಗೆ ನಾನು ಅಯೋಗ್ಯ ಅಂದೆ ಅಂತೆ, ಹೇಡಿ ಅಂದೆ ಅಂತೆ. ಸುಮ್ಮನೆ ಅವರು ಈ ಫಾಸ್ಟ್ ನ್ಯೂಸ್ ಚಾನಲ್ಗಳು ಏನು ಮಾಡ್ತಾರೆ, ಅಲ್ಲಿ ಮೆನ್ಷನ್ ಮಾಡ್ತಾರೆ, ರಾಮ ಅಯೋಗ್ಯ ಅಂತೆ, ಹೇಡಿ ಅಂತೆ ಅಂತ. ನಾನು ಆ ಥರ ಹೇಳಲೇ ಇಲ್ಲ. ನನ್ನ ಮೇಲೆ ಕೇಸಾದ್ರೂ ಅಲ್ಲಿ ಲಾಯರ್ ಹತ್ರ ಡೆಫಿನೇಷನ್ ತೋರಿಸ್ತೀನಿ. ನಾನು ಆ ಥರ ಆಗಿಲ್ಲ, ನಾನು ಆ ಥರ ಮಾತಾಡಿಲ್ಲ, ಆ ಥರ ಆಗಲೇ ಇಲ್ಲ, ಆ ವಿಷಯ ಆ ಥರ ಆಗಲೇ ಇಲ್ಲ. ಸ್ವಲ್ಪ ಮಿಸ್ಟೇಕ್ ಆಯಿತು, ಅದು ಏನೋ ಆಯಿತು ಅಂತ. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಡಿಟಿಂಗು ತುಂಬ ಇದೆ. ಅಯೋಗ್ಯ ಹೇಳಿ ಅಂತ ನಾನು ಹೇಳಲಿಲ್ಲ. ನಾನು ಅಲ್ಲಿ ಅದನ್ನು ಲಿಪ್ ಮೂಮೆಂಟಿಗೆ ಏನೋ ಮಾಡಿರ್ಬೋದೋ ಏನೋ, ನನಗೆ ಗೊತ್ತಿಲ್ಲ. ನಾನು ಅಷ್ಟೆಲ್ಲ ಟೆಕ್ನಿಕಲ್ ವೀಕಲ್ಲ, ಮೈಕ್ ಕೊಟ್ಟರೆ ಭಾಷಣ ಮಾಡ್ತೀನಿ ಅಷ್ಟೇ ಸ್ವಾಮಿ. ಬಂಟರ ಸಂಘಕ್ಕೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಆಯಿತು, ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೀರಾ ಬೇವರಿನಿಂದ, ಮತ್ತು ಓಮನಿಂದ ಫೋನ್ ಮಾಡಿದಿರಿ, ಆಯ್ತು ಮಾಡಿ, ಪರವಾಗಿಲ್ಲ. ಅಪವಾದಗಳನ್ನು ನನ್ನ ಮೇಲೆ ಹಾಕಬೇಡಿ. ಜೈ ಭೀಮ್, ಜೈ ಹಿಂದ್,
ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.